ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಬಿಗ್ ಬಾಸ್ ಇನ್ನೂ 10 ದಿನ ಮಾತ್ರನಾ? ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 2 ದಿನ ಹಿಂದೆ ಬಿಗ್ ಬಾಸ್ ಮನೆ ಲಾಕೌಟ್ ಆಯಿತು. ಎಲ್ಲ ಸ್ಪರ್ಧಿಗಳನ್ನ ಅಲ್ಲೇ ಸಮೀಪ ಇರುವಂತಹ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು. ಬಿಗ್ ಬಾಸ್ ನಡೀತಾ ಇರೋ ಜಾಗ ಬಿಡದಿ ಹತ್ರ ಇರುವಂತಹ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ. ಅದನ್ನು ಕ್ಲೋಸ್ ಮಾಡಬೇಕು ಅಂತ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನೋಟಿಸ್ ಇಶ್ಯೂ ಆಗಿತ್ತು. ಇನ್ನು ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಿರೋ ಕೆಲವು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ತಹಶೀಲ್ದಾರ್ ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಎಂಟೈರ್ ಜಾಲಿವುಡ್ ಸ್ಟುಡಿಯೋಸ್ನ ಕ್ಲೋಸ್ ಮಾಡಿದ್ರು. ಮುಂದೆ ಏನಾಗ್ಬೋದು, ಶೋ ಸ್ಟಾಪ್ ಆಗುತ್ತಾ, ಹಾಗೆ ಹೀಗೆ ಅಂತೆಲ್ಲ. ಕೊನೆಗೊಂದು ಅಪ್ಡೇಟ್ ಬಂತು. ಏನಂದರೆ ಜಾಲಿವುಡ್ ಸ್ಟುಡಿಯೋಸ್ಗೆ ಸರ್ಕಾರ 10 ದಿನ ಟೈಮ್ ಕೊಟ್ಟಿದೆ. ಅಷ್ಟರಲ್ಲಿ ಲೀಗಲ್ ಇಶ್ಯೂಸ್ ಕ್ಲಿಯರ್ ಮಾಡ್ಕೋಬೇಕು, ಇಲ್ಲ ಅಂದರೆ ಈ ವಿಚಾರ ಇನ್ನೂ ಕಾಂಪ್ಲಿಕೇಟ್ ಆಗುತ್ತೆ ಅಂತ. ಇನ್ನು ಸಮಯ ಕೊಟ್ಟ ಮೇಲೆ ಈಗ ಓಪನ್ ಆಗುತ್ತೆ ಅಂತ ಕಾಯ್ತಾ ಇದ್ರು ಎಲ್ಲರೂ ಕೂಡ. ಆದರೆ ಅದ್ರ ಬಗ್ಗೆ ಯಾವುದೂ ಅಪ್ಡೇಟ್ ಬರಲಿಲ್ಲ. ಹಾಗಾದರೆ ಓಪನ್ ಆಗೋದೇ ಇಲ್ವೇನೋ ಅಂತ ಕೆಲವರು ಅಂದ್ಕೊಂಡ್ರು ಕೊಟ್ಟಿದ್ದಾರೆ ಅಂತ. ಕೇವಲ ಒಂದು ಗೇಟ್ ಮಾತ್ರ ಓಪನ್ ಆಗಿದೆ. ಈಗಾಗಲೇ 2 ದಿನ ಆಗಿತ್ತು ಕೆಲಸ ಎಲ್ಲ ಸ್ಟಾಪ್ ಆಗಿ. ಒಂದು ಪ್ರತಿಷ್ಠಿತ ರಿಯಾಲಿಟಿ ಶೋ ಸ್ಟಾಪ್ ಆಯಿತು ಅಂದರೆ ಅದರಿಂದ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಈಗ ನಮಗೆಲ್ಲ ಕಾಡ್ತಾ ಇರುವಂತಹ ಪ್ರಶ್ನೆ ಏನು ಅಂದರೆ, ಬಿಗ್ ಬಾಸ್ ಅದೇ ಜಾಗದಲ್ಲೇ ಕಂಟಿನ್ಯೂ ಆಗುತ್ತಾ ಅಥವಾ ಬೇರೆ ಕಡೆ ಶಿಫ್ಟ್ ಆಗುತ್ತಾ ಅಂತ. ಯಾಕಂದರೆ 10 ದಿನ ಆದಮೇಲೆ ಮತ್ತೆ ಹೀಗೆ ಆದರೆ ತುಂಬ ಸಮಸ್ಯೆ ಆಗುತ್ತೆ. ಆಗಿದ್ದಾಗಲಿ ಅಂತ ಬೇರೆ ಕಡೆ ಶಿಫ್ಟ್ ಆಗುತ್ತಾ ಅಥವಾ ಅಲ್ಲೇ ಇರುತ್ತಾ, ನಾವೆಲ್ಲರೂ ಕೂಡ ಕಾದು ನೋಡಬೇಕು. ಇನ್ನೊಂದು ಕಡೆ ಬಿಗ್ ಬಾಸ್ ಸ್ಟಾಪ್ ಆಗಬೇಕು ಅಂತ ಬೇಕಂತಲೇ ಇದನ್ನು ಕೆಲವರು ಮಾಡಿಸಿದ್ದು ಅನ್ನೋ ಗಾಳಿ ಸುದ್ದಿ ಕೂಡ ಓಡಾಡ್ತಾ ಇದೆ. ಅದರಲ್ಲೂ ಸಾಕಷ್ಟು ಜನಕ್ಕೆ ಪ್ರಸಿದ್ಧ ರಾಜಕೀಯ ವ್ಯಕ್ತಿ ಒಬ್ಬರ ಮೇಲೆ ಡೌಟ್ ಇದೆ, ಅವ್ರು ಮಾಡಿಸಿದ್ದು ಅಂತ. ಇನ್ನು ಕೆಲವರು ಆ ರಾಜಕೀಯ ವ್ಯಕ್ತಿ ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಪ್ರಸಿದ್ಧ ಕಾಮಿಡಿಯನ್ ಒಬ್ಬರು ಭಾಗಿಯಾಗಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಪ್ಪದೇ ನಮಗೆ ತಿಳಿಸಿ. ಒಟ್ಟಾರೆ ಬಿಗ್ ಬಾಸ್ ಹೌಸ್ ಓಪನ್ ಆಗಿದೆ, ಮುಂದೇನಾಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ಕಾಂಟೆಂಟ್. ಮತ್ತಷ್ಟು ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.